ಇದು ಫೆಬ್ ತಿಂಗಳಿನ ಮೊದಲನೇ ವಾರ 1982. ಸ್ಟೀವನ್ ಕ್ಯಾಲಹಾನ್ ಎಂಬ ಹೆಸರಿನ ವ್ಯಕ್ತಿ ನೆಪೋಲಿಯನ್ ಸೋಲೋ ಅನ್ನೋ ಹೆಸರಿನ ತನ್ನ ಸಣ್ಣ ಬೋಟನ್ನು ತಕೊಂಡು ಅಟ್ಲಾಂಟಿಕ್ ಸಮುದ್ರದಲ್ಲಿ ಪಯಣ ಮಾಡುತ್ತಿದ್ದ. ಇದು ಕ್ಯಾನರಿ ದ್ವೀಪದಿಂದ ಆಂಟಿಗ್ವಾದವರೆಗಿನ ಪಯಣ ಆಗಿತ್ತು. ತಾನೇ ಡಿಸೈನ್ ಮಾಡಿ ತಾನೇ ತಯಾರಿಸಿದ್ದ ಈ ಬೋಟಲ್ಲಿ ಒಬ್ಬನೇ ಪಯಣ ಮಾಡುತ್ತಿದ್ದ ಸ್ಟೀವನ್ ಅನ್ನು ನೋಡಿದ್ರೆ ಇದೊಂದು ಹುಚ್ಚುತನ ಅಂತ ಅನ್ಸುತ್ತೆ. ಆದ್ರೆ ಸ್ಟೀವನ್ಗೆ ಇದೊಂದು ಕನಸಾಗಿತ್ತು, ಒಬ್ಬನೇ ಅಟ್ಲಾಂಟಿಕ್ ಸಮುದ್ರವನ್ನು ದಾಟೋದು. ಇವನೊಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವ ಸೇಲರ್ ಆಗಿದ್ದ. ಅದಲ್ಲದೆ ಬೋಟ್ ಅನ್ನು ಡಿಸೈನ್ ಮಾಡೋದು ಹಾಗೂ ತಯಾರಿ ಮಾಡೋದು ಇವನ ಕೆಲಸ ಆಗಿತ್ತು. ಈ ಸಮುದ್ರವನ್ನು ಇವನು ಇದಕ್ಕಿಂತ ಮೊದಲು ದಾಟಿದ್ದ. ಸೊ ಇದೊಂದು ಜಸ್ಟ್ ಅನದರ್ ಟ್ರಿಪ್ ಆಗಿತ್ತು ಅವನಿಗೆ. ಸ್ಟೀವನ್ ಕೆಲವೇ ದಿನದ ಮುಂಚೆ ಕ್ಯಾನರಿ ದ್ವೀಪವನ್ನು ಬಿಟ್ಟು ಪಶ್ಚಿಮದ ಕಡೆಗೆ ಪಯಣವನ್ನು ಶುರು ಮಾಡಿದ್ದ. ಬೋಟ್ ಅಲ್ಲಿ ಅವನ ಪಯಣಕ್ಕೆ ಬೇಕಾಗಿದ್ದ ಎಲ್ಲಾ ಸಾಮಗ್ರಿಗಳಿತ್ತು. ನೀರು, ಊಟ, ತಿಂಡಿ ಹಾಗೂ ಎಮರ್ಜೆನ್ಸಿಗೆ ಬೇಕಾದ ಎಲ್ಲ ಟೂಲ್ಸ್. ಅಟ್ಲಾಂಟಿಕ್ ಸಮುದ್ರವನ್ನು ನೋಡುತ್ತಾ ಅದನ್ನ ಸೌಂದರ್ಯವನ್ನು ಆಲಿಸಿಕೊಂಡು ಪಯಣವನ್ನು ಮುಂದುವರಿಸಿದ ಸ್ಟೀವನ್ಗೆ ಅವತ್ತು ಸಮುದ್ರ ಶಾಂತವನಿಸಿತು. ಗಾಳಿ ಕೂಡ ಸ್ಟಡಿ ಆಗಿತ್ತು. ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಸ್ಟೀವನ್ ಬೇಗ ಊಟ ಮಾಡಿ ಅವತ್ತು ಬೇಗನೆ ಮಲಗಿದ್ದ. ಮಾರನೇ ದಿನ ಬೇಗ ಎದ್ದು ಸೂರ್ಯೋದಯ ನೋಡಬೇಕು ಅಂತ. ಈ ತರ ಮಲಗಿ ಕೆಲವೇ ಗಂಟೆಗಳಾಗಿತ್ತು. ಅಷ್ಟರಲ್ಲಿ ಒಂದು ಜೋರಾದ ಶಬ್ದವನ್ನು ಕೇಳಿ ಸ್ಟೀವನ್ನ ನಿದ್ದೆ ಎಚ್ಚರಾಗುತ್ತೆ. ತುಂಬಾ ಆಳವಾದ ನಿದ್ರೆಯಿಂದ ಎದ್ದ ಸ್ಟೀವನ್ಗೆ ಕೆಲವು ಸೆಕೆಂಡ್ಗಳವರೆಗೆ ಏನು ನಡೀತಾ ಇದೆ ಅಂತ ಗೊತ್ತೇ ಆಗಿರ್ಲಿಲ್ಲ. ಕಾಲಿನ ಅಡಿಯಲ್ಲಿ ನೀರಿನ ಸ್ಪರ್ಶ ಆಗುತ್ತಿದ್ದಂತೆ ಸ್ಟೀವನ್ಗೆ ಗೊತ್ತಾಗುತ್ತೆ ಅವನ ಬೋಟ್ ಕ್ರಾಶ್ ಆಗಿದೆ ಹಾಗೂ ಮುಳುಗುತ್ತಿದೆ. ಅವನ ಹತ್ತಿರ ಕೆಲವೇ ನಿಮಿಷ ಇದ್ದಿದ್ದು, ಯಾಕಂದ್ರೆ ಬೋಟ್ ತುಂಬಾ ಡ್ಯಾಮೇಜ್ ಆಗಿತ್ತು ಹಾಗೂ ನೀರು ರಭಸವಾಗಿ ಅದರ ಒಳಗೆ ತುಂಬುತ್ತಿತ್ತು. ಸ್ಟೀವನ್ ತಕ್ಷಣವೇ ಬೋಟ್ ಅಲ್ಲಿದ್ದ ಎಮರ್ಜೆನ್ಸಿ ರಾಫ್ಟ್ ಅನ್ನು ನೀರಿನಲ್ಲಿ ಎಸೆಯುತ್ತಾನೆ ಹಾಗೂ ಅವನ ಕೈಗೆ ಯಾವ ಯಾವ ವಸ್ತು ಸಿಕ್ಕಿತು ಅದನ್ನು ತಕೊಂಡು ತಾನು ನೀರಿನಲ್ಲಿ ಜಂಪ್ ಮಾಡ್ತಾನೆ. ಅವನ ಕಣ್ಣೆದುರೇ ಅವನು ತಯಾರಿಸಿದ ನೆಪೋಲಿಯನ್ ಸೋಲೋ ಕೆಲವೇ ಸೆಕೆಂಡ್ ಅಲ್ಲಿ ನೀರಿನ ಪಾಲಾಗುತ್ತೆ. ಯಾವ ದಿಕ್ಕಿನ ಕಡೆಗೆ ನೋಡಿದ್ರೂ ಬರೀ ನೀರು, ಸಾವಿರಾರು ಕಿಲೋಮೀಟರ್ ವರೆಗೂ ಬರೀ ನೀರು. ಸ್ಟೀವನ್ ಸಮುದ್ರದ ನಡುವೆ ಸಿಕ್ಕಿ ಬಿದ್ದಿದ್ದ. ಅವನ ಹಾಗೂ ಅವನ ಸಾವಿನ ನಡುವೆ ಇದ್ದಿದ್ದು ಬರೀ ಒಂದು ಎಮರ್ಜೆನ್ಸಿ ರಾಫ್ಟ್. ಇದು ಮುಳುಗಿದ್ರೆ ಸ್ಟೀವನ್ನ ಸಾವು ಖಚಿತ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಚಾನಲ್ ಅಲ್ಲಿ ನಾನೊಂದು ಸ್ಟೋರಿ ಇದ್ದೆ, ಜೂಲಿಯನ್ ಕೊಪ್ಕೆ ಬಗ್ಗೆ. ಆಕಾಶದಿಂದ ಬಿದ್ದ ಹುಡುಗಿಯ ಸ್ಟೋರಿ ಇದು. ಹೇಗೆ ಅವಳು ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಸಿಕ್ಕಿಬಿದ್ಲು, ಹೇಗೆ ಅದನ್ನು ಸರ್ವೈವ್ ಮಾಡಿದ್ಲು ಅನ್ನೋ ಸ್ಟೋರಿ. ಈ ಸ್ಟೋರಿಯನ್ನು ನೋಡಿದವರಿಗೆ ಗೊತ್ತಿದೆ ಎಷ್ಟು ಇನ್ಸೇನ್ ಆಗಿದೆ ಅಂತ. ಆದ್ರೆ ಅದಕ್ಕಿಂತ ಭಯಾನಕ ಏನು ಗೊತ್ತಿದೆಯಾ? ಸಮುದ್ರದ ನಡುವೆ ಸಿಕ್ಕಾಕೊಳ್ಳೋದು. ನೆರಳಿಲ್ಲ, ನೆಲ ಇಲ್ಲ, ನೀರಿಲ್ಲ, ಊಟ ಇಲ್ಲ. ಯಾವ ದಿಕ್ಕಿನ ಕಡೆಗೂ ನೋಡಿದ್ರು ಬರೀ ಎಂಡ್ಲೆಸ್ ವಾಟರ್. ಒಂದು ಸಣ್ಣ ಮಿಸ್ಟೇಕ್ ಕೂಡ ನಿಮ್ಮ ಜೀವವನ್ನೇ ತಗೊಳ್ಳುತ್ತೆ. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ ನಿಮ್ಮ ಕೊನೆಯ ಗಳಿಗೆ ಆದಾಗೆ. ಅಂಡ್ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಟು ಸ್ಟೀವನ್ ಕ್ಯಾಲಹಾನ್. 76 ದಿನ ನೀರಿನಲ್ಲಿ ತೇಲಿಕೊಂಡು ಒಂದು ತೆಪ್ಪದಲ್ಲಿ ಜೀವಿಸಿದ ಒಂದು ವ್ಯಕ್ತಿಯ ಕತೆ. ಇವತ್ತಿನ ಸ್ಟೋರಿಯಲ್ಲಿ ಬೋಟ್ ಸಿಂಕ್ ಆದ ನಂತರ ಏನಾಯ್ತು, ಯಾವ ತರ ಅವನು ಸಮುದ್ರದ ಅಲೆಗಳೊಂದಿಗೆ ಫೈಟ್ ಮಾಡಿದ, ಯಾವ ತರ ಅವನ ಲೈಫ್ ಬೋಟ್ ಕೈ ಕೊಡ್ತು ಹಾಗೂ ಹೇಗೆ ಅವನು ಹಸಿವೆ ಹಾಗೂ ಬಾಯಾರಿಕೆಯನ್ನು ಫೈಟ್ ಮಾಡಿದ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಟ್ ಟೈಟ್. ಈ ಸ್ಟೋರಿ ಬರೀ ಒಂದು ಸರ್ವೈವಲ್ ಸ್ಟೋರಿ ಅಲ್ಲ, ಇದೊಂದು ಲೆಸನ್. ಸೊ ನಿಮ್ಮ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸಮುದ್ರ ಶಾಂತವಾಗಿತ್ತು. ಬರೀ ನೀರಿನ ಅಲೆಗಳು ಅವನ ತೆಪ್ಪಕ್ಕೆ ಬಡಿಯೋ ಶಬ್ದವನ್ನು ಬಿಟ್ಟು ಬೇರೆ ಏನೋ ಅವನಿಗೆ ಕೇಳಿಸ್ತಾ ಇರಲಿಲ್ಲ. ಎಕ್ಸೆಪ್ಟ್ ಒಂದು, ಅವನ ಹಾರ್ಟ್ ಬೀಟ್ ತುಂಬಾ ಜೋರಾಗಿ ಬಡಿತಾ ಇತ್ತು. ಕಣ್ಣು ತೆರೆದು ಅಕ್ಕಪಕ್ಕ ನೋಡಿದ ಸ್ಟೀವನ್ಗೆ ಭೂಮಿ ಹಾಗೂ ಆಕಾಶ ಒಂದಾಗುವ ಜಾಗದವರೆಗೂ ಬರೀ ನೀಲಿ ಕಲ್ಲರಿನ ನೀರನ್ನು ಬಿಟ್ಟು ಬೇರೆ ಏನು ಕಾಣಿಸ್ತಾ ಇರಲಿಲ್ಲ. ಅದು ಕೂಡ ಎಲ್ಲಾ ಡೈರೆಕ್ಷನ್ ಅಲ್ಲಿ. ಅವನ ಬೋಟ್ ನೆಪೋಲಿಯನ್ ಸೋಲೋ ನೀರಿನ ಪಾಲಾಗಿತ್ತು. ಅದು ಅವನಿಗೆ ಬರೀ ಒಂದು ಬೋಟ್ ಆಗಿರ್ಲಿಲ್ಲ, ಅವನೇ ತನ್ನ ಕೈಯಿಂದ ಮಾಡಿರುವ ಬೋಟ್ ಆಗಿತ್ತು. ತನ್ನದೇ ಮಗುವಿನ ತರ ಅವನಿಗೆ. ಅದ್ರಲ್ಲಿ ಅವನು ಸೇಫ್ ಫೀಲ್ ಮಾಡ್ತಾ ಇದ್ದ. ಈಗ ನೀರಿನಲ್ಲಿ ಅದರ ಕೆಲವು ಮರದ ತುಂಡುಗಳನ್ನು ಬಿಟ್ಟು ಬೇರೆ ಏನೂ ಉಳಿದಿರ್ಲಿಲ್ಲ. ಸ್ಟೀವನ್ ಡೀಪ್ ಬ್ರೆತ್ ತಗೋತಾನೆ
ಹಾಗೂ ಅವನು ಆ ಬೋಟಿಂದ ಹಾರಿ ಬರುವಾಗ ಅವನ ಜೊತೆ ಏನೆಲ್ಲ ತಕೊಂಡ್ಬಂದಿದ್ದಾನೆ ಅದನ್ನೊಮ್ಮೆ ಚೆಕ್ ಮಾಡ್ತಾನೆ. ಅವನ ಹತ್ರ ಕೆಲವು ಬೀನ್ಸ್ನ ಕ್ಯಾನ್ ಇತ್ತು, ಹಾಗೂ ಕೆಲವು ಪ್ಯಾಕೆಟ್ ಬಿಸ್ಕಿಟ್ಸ್ ಇತ್ತು, ಸಮ್ ವಾಟರ್ ಬಾಟಲ್ಸ್ ಇತ್ತು, ಹಾಗೂ ಒಂದು ಎಮರ್ಜೆನ್ಸಿ ಕಿಟ್ ಇತ್ತು. ಆ ಎಮರ್ಜೆನ್ಸಿ ಕಿಟ್ನ ಒಳಗೆ ಒಂದು ಸ್ಪಿಯರ್ ಗನ್ ಇತ್ತು, ಒಂದು ಫ್ಲಾಶ್ ಲೈಟ್ ಇತ್ತು, ಒಂದು ಫ್ಲೇರ್ ಗನ್ ಇತ್ತು, ಒಂದು ಚಾಕು ಹಾಗೂ ಕೆಲವು ಡಕ್ ಟೇಪ್ಸ್ ಇತ್ತು, ಹಾಗೂ 3 ಸೋಲಾರ್ ಸ್ಟಿಲ್ಸ್ ಇತ್ತು. ಇದು ಪ್ಲಾಸ್ಟಿಕ್ ನ ಒಂದು ಡಿವೈಸ್. ಬಿಸಿಲಿನಲ್ಲಿಟ್ರೆ ಉಪ್ಪಿನ ನೀರನ್ನದು ಕುಡಿಯುವ ನೀರಾಗಿ ಮಾಡುತ್ತೆ. ಇಷ್ಟೇ ಇದ್ದಿದ್ದ ಅವನ ಹತ್ರ. ರೇಡಿಯೋ ಇಲ್ಲ, ಫೋನ್ ಇಲ್ಲ, ಯಾರಿಗೂ ಸಂಪರ್ಕ ಮಾಡುವಂತಹ ಯಾವುದೇ ವಸ್ತು ಅವನ ಹತ್ರ ಇರಲಿಲ್ಲ. ಈ ಬರೀ 6 ಫೀಟ್ ನ ತೆಪ್ಪದಲ್ಲಿ ಕೂತಿರುವ ಸ್ಟೀವನ್ ತನ್ನ ಜೊತೆನೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ, ಅವನನ್ನು ಕಾಮ್ ಮಾಡೋದಕ್ಕೆ. ಏನಾಗಿಲ್ಲ, ಯಾರಾದ್ರೂ ಬಂದೇ ಬರ್ತಾರೆ ನನ್ನನ್ನು ರಕ್ಷಿಸೋದಕ್ಕೆ. ನಾನು ಶಿಪ್ಪಿಂಗ್ ಲೇನಲ್ಲೇ ಇದ್ದೀನಿ, ಶಿಪ್ಗಳು ಇಲ್ಲಿಂದ ಪಾಸ್ ಆಗ್ತಾ ಇರುತ್ತೆ, ಯಾರಾದ್ರೂ ನನ್ನ ನೋಡ್ತಾರ ಅಂತ ತನ್ನನ್ನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಸ್ಟೀವನ್ಗೆ ಒಂದು ವಿಷಯ ಗೊತ್ತಿತ್ತು, ಈಗ ಅಳ್ಕೊಂಡು ಕೂರುವ ಸಮಯವಲ್ಲ, ಆಕ್ಷನ್ ತಗೋಬೇಕು. ಫಸ್ಟ್ ಆ ತೆಪ್ಪವನ್ನು ಸ್ಟೇಬಲ್ ಮಾಡಬೇಕು. ಜೋರಾಗಿ ಒಂದು ಅಲೆ ಬಂದು ಬಡಿದ್ರೆ ಈ ಗಾಳಿ ತುಂಬಿರುವ ತೆಪ್ಪ ಪಲ್ಟಿ ಆಗುವ ಸಾಧ್ಯತೆ ಇದೆ. ಸೊ ಅವನೇನ್ ಮಾಡ್ತಾನೆ, ಅವನ ಕೈಗೆ ಸಿಕ್ಕ ಕೆಲವು ವಸ್ತುಗಳನ್ನು ಅದರ ಸೈಡಿಗೆ ಕಟ್ಟಿ ಸ್ವಲ್ಪ ಭಾರ ಕೊಟ್ಟು ಅದನ್ನು ಸ್ಟೇಬಲ್ ಮಾಡ್ತಾನೆ. ಇದನ್ನೆಲ್ಲ ಅವನು ಮಾಡ್ತಾ ಇದ್ದ. ಸಮಯ ಹೀಗೆ ಕಳೀತಾ ಹೋಯ್ತು. ಸಂಜೆ ಆಗ್ತಾ ಇದ್ದಾಗೆ ಸ್ಟೀವನ್ಗೆ ಹೆದರಿಕೆ ಆಗೋದಕ್ಕೆ ಶುರು ಆಯ್ತು. ದೂರದಲ್ಲಿ ಯಾವುದೇ ಶಿಪ್ ಕಾಣಿಸ್ತಾ ಇರ್ಲಿಲ್ಲ, ಯಾವುದೇ ಪ್ಲೇನ್ ಬಂದಿರ್ಲಿಲ್ಲ, ಹಾಗೂ ಯಾರೂ ಅವನ ರೆಸ್ಕ್ಯೂಗೆ ಬಂದಿರ್ಲಿಲ್ಲ. ಕಾತು ರಾತ್ರಿ ಆಗೋದಕ್ಕೆ ಬಂತು. ಆಕಾಶದ ಕಡೆ ನೋಡಿದ್ರೆ ಆಕಾಶದಲ್ಲಿ ಲಕ್ಷಾಂತರ ಮಿನುಗುವ ನಕ್ಷತ್ರಗಳು. ಇಟ್ ವಾಸ್ ಬ್ಯೂಟಿಫುಲ್ ಬಟ್ ಟೆರಿಫೈಂಗ್. ಇದನ್ನು ನೋಡ್ತಾ ಇದ್ದಾಗ ಅವನ ಮನಸ್ಸಿನಲ್ಲಿ ಒಂದು ಲೈನ್ ಬರುತ್ತೆ, ನರಕದಲ್ಲಿ ಕೂತು ದೂರದಿಂದ ಸ್ವರ್ಗವನ್ನು ನೋಡಿದಾಗೆ ಫೀಲ್ ಆಗ್ತಾ ಇದೆ ಅಂತ. ಆ ರಾತ್ರಿ ಸ್ಟೀವನ್ ಮಲಗಿರ್ಲಿಲ್ಲ. ಆ ತೆಪ್ಪ ನಿರಂತರವಾಗಿ ಅಲುಗಾಡ್ತಾ ಇತ್ತು. ಸ್ವಲ್ಪ ಶಬ್ದ ಬಂದ್ರೂ ಹೆದರಿ ಹೇಳ್ತಾ ಇದ್ದ. ಆ ತೆಪ್ಪದಲ್ಲಿ ಒಂದು ಮೂಲೆಯಲ್ಲಿ ಕೂತು ಆಕಾಶದ ಕಡೆ ನೋಡಿ ಯೋಚನೆ ಮಾಡ್ತಾ ಇದ್ದ, ಯಾರಿಗಾದ್ರೂ ಗೊತ್ತು ಇದೆಯಾ ನಾನು ಜೀವಂತವಾಗಿದ್ದೀನಂತ? ಆದ್ರೆ ಏನು ಮಾಡೋದಕ್ಕಾಗತ್ತೆ? ಇದು ಅವನ ನರಕದ ಮೊದಲನೇ ದಿನ ಆಗಿತ್ತು. ಮಾರನೇ ದಿನ ಬೆಳಿಗ್ಗೆ ಆಗ್ತಾ ಇದ್ದಾಗೆ ಸಮುದ್ರ ಮತ್ತೆ ಶಾಂತವಾಗಿತ್ತು, ಏನು ನಡೆದೇ ಇಲ್ಲ ಅಂದಾಗೆ. ಮಧ್ಯಾಹ್ನ ಆಗ್ತಾ ಇದ್ದಾಗೆ ಸೂರ್ಯನ ಕಿರಣಗಳು ಅವನ ಚರ್ಮವನ್ನು ಸುಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಸ್ಟೀವನ್ ಮತ್ತೊಮ್ಮೆ ಚೆಕ್ ಮಾಡ್ತಾನೆ ಅವನ ಹತ್ರ ಏನೆಲ್ಲ ಇದೆ ಅಂತ. ಇದ್ದ ವಸ್ತುಗಳಲ್ಲಿ ಸ್ವಲ್ಪ ಮಾಡಿ ಫುಡ್ ತಿಂದು ಮತ್ತೊಮ್ಮೆ ಹೋಪ್ ಇಟ್ಟು ಸಮುದ್ರದ ಕಡೆಗೆ ನೋಡ್ತಾ ಕೂತು ಬಿಡ್ತಾನೆ, ಯಾರಾದ್ರೂ ಬರ್ಬೋದು ಅಂತ. ಆದ್ರೆ ಯಾರೂ ಬರೋದಿಲ್ಲ. ಮತ್ತೊಂದು ದಿನ ಇದೇ ತರ ಕಳೆದೋಗುತ್ತೆ. ಈ ತರ 3 ದಿನ ಆಲ್ರೆಡಿ ಕಳೆದೋಗಿತ್ತು. ಸ್ಟೀವನ್ ಏನ್ ಮಾಡ್ತಾನೆ, ತೆಪ್ಪದಲ್ಲೇ ಕೂತು ತೆಪ್ಪವನ್ನು ಸ್ವಲ್ಪ ಕ್ಲೀನ್ ಮಾಡ್ತಾನೆ. ಅವನ ಹತ್ರ ಒಂದು ಪುಸ್ತಕನೂ ಇತ್ತು. ಆ ಪುಸ್ತಕದಲ್ಲಿ ಕೂತು ದಿನದ ಲೆಕ್ಕವನ್ನು ಬರೀತಾನೆ, ಅಂದ್ರೆ ಯಾವ ದಿನ ಯಾವ ವಾರ ಅಂತ. ಕೂತಲ್ಲೇ ಸ್ವಲ್ಪ ಎಕ್ಸರ್ಸೈಸ್ ಕೂಡ ಮಾಡ್ತಾನೆ, ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ತಾನೆ, ಹಾಗೂ ಮತ್ತೆ ಅದೇ ತೆಪ್ಪದಲ್ಲಿ ಕೂತು ಕಡಲಿನ ಕಡೆ ನೋಡಿ ಹೋಪ್ ಮಾಡ್ತಾ ಕೂತಾನೆ, ಯಾರಾದ್ರೂ ಬರ್ಬೋದು ಅಂತ. ಆ ದಿನನೂ ಅದೇ ತರ ಕಳೆದೋಗುತ್ತೆ. 5ನೇ ದಿನ ಹೇಳ್ತಾ ಇದ್ದಾಗೆ ಸ್ಟೀವನ್ಗೆ ಬೆಳಿಗ್ಗೆ ಎದ್ದು ನೋಡಿದ ದೃಶ್ಯವನ್ನು ನೋಡಿ ನಂಬೋದಕ್ಕೆ ಆಗ್ತಾ ಇರಲಿಲ್ಲ, ನಾನು ಏನ್ ನೋಡ್ತಾ ಇದ್ದೀನಂತ. ಅವನಿಗೆ ದೂರದಿಂದ ಒಂದು ಪಾಸ್ ಆಗ್ತಾ ಇರುವ ಹಡಗು ಕಾಣಿಸುತ್ತೆ. ಈ ಹಡಗು ಎಷ್ಟು ದೂರದಲ್ಲಿತ್ತು ಅಂದ್ರೆ ಆ ಇಡೀ ಸಮುದ್ರದಲ್ಲಿ ಒಂದು ಸಣ್ಣ ಚುಕ್ಕಿಯ ತರ ಕಾಣಿಸ್ತಾ ಇತ್ತು. ಆದ್ರೆ ಬ್ರೋ, ಅದು ಒಂದು ರಿಯಲ್ ಹಡಗು. ಸ್ಟೀವನ್ ಏನ್ ಮಾಡ್ತಾನೆ, ಅವನ ಹತ್ರ ಇದ್ದ ಫ್ಲೇರ್ ಗನ್ ಅನ್ನು ತೆಗೆದು ಅವಾಗ್ಲೇ ಚಲಾಯಿಸ್ತಾನೆ, ಹಾಗೂ ಕೈಯನ್ನು ಆಡಿಸಿ ಅವರಿಗೆ ಸಿಗ್ನಲ್ ಮಾಡ್ತಾನೆ. ಒಂದು ಗಳಿಗೆಗೆ ಸ್ಟೀವನ್ಗೆ ಅನಿಸಿತ್ತು ಅವರು ನಿಜವಾಗ್ಲೂ ಇವನನ್ನು ನೋಡಿದ್ರು ಅಂತ. ಶಿಪ್ ಇವಾಗ ಟರ್ನ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಸ್ಟೀವನ್ಗೆ ಮತ್ತೆ ಗೊತ್ತಾಗುತ್ತೆ ಅವರು ಇವನನ್ನು ನೋಡ್ಲಿಲ್ಲ ಅಂತ. ನೋಡ್ತಾ ಇದ್ದಾಗೆ ಆ ಹಡಗು ಅವನ ಕಣ್ಣಿನ ಮುಂದೆನೆ ಮಾಯ ಆಗ್ಬಿಡುತ್ತೆ. ಇದನ್ನು ನೋಡಿದ ಸ್ಟೀವನ್ಗೆ ತುಂಬಾ ಬೇಜಾರಾಗುತ್ತೆ, ಅಳು ಬರುತ್ತೆ. ಆದ್ರೆ ಏನ್ ಮಾಡ್ತಾನೆ? ಇದು ಬರೀ ಒಂದೇ ಇನ್ಸಿಡೆಂಟ್ ಅಲ್ಲ. 2 ದಿನದ ನಂತರ ಸ್ಟೀವನ್ಗೆ ಮತ್ತೊಂದು ಹಡಗು ಕಾಣಿಸುತ್ತೆ. ಈ ಹಡಗು ಮೊದಲಿನ ಹಡಗಿಗಿಂತ ಸ್ವಲ್ಪ ಹತ್ತಿರನೇ ಇತ್ತು. ಈ ಸತಿಯು ಫ್ಲೇರ್ ಗನ್ ಅನ್ನು ಚಲಾಯಿಸ್ತಾನೆ, ಸಿಗ್ನಲ್ ಮಾಡ್ತಾನೆ. ಸ್ಟಿಲ್ ನಥಿಂಗ್. ಯಾರು ಅವನನ್ನು ನೋಡೋದೇ ಇಲ್ಲ. ಸ್ಟೀವನ್ನ ಎಲ್ಲ ಹೋಪ್ ಹೊರಟೋಗುತ್ತೆ. ಅವನಿಗೆ ರಿಯಲೈಸ್ ಆಗುತ್ತೆ, ನಾನು ಎಷ್ಟು ಜೋರಾಗಿ ಕಿರುಚಾಡಿದ್ರು ಕೇಳೋದಕ್ಕೆ ಯಾರೂ ಇಲ್ಲ. ಸಮುದ್ರ ನನ್ನ ಶಬ್ದವನ್ನೇ ನುಂಗ್ಕೊಳ್ತಾ ಇದೆ. ಬೈ ದಿಸ್ ಟೈಮ್ 1 ವಾರನೇ ಕಳೆದೋಗಿತ್ತು. ಸ್ಟೀವನ್ನ ಫುಡ್ ಸಪ್ಲೈ ಕೂಡ ಖಾಲಿ ಆಗೋದಕ್ಕೆ ಬಂದಿತ್ತು. ಅವನ ಹತ್ರ ಬರೀ 1 ವಾರದ ರಾಶನ್ ಇದ್ದಿತ್ತು. ಈಗ ಸ್ಟೀವನ್ನ ಕೈಯಲ್ಲಿ ಬರೀ ಒಂದು ಲಾಸ್ಟ್ ಬೀನ್ಸ್ ನ ಕ್ಯಾನ್ ಇತ್ತು. ಅವನದ್ರಲ್ಲಿ ಅರ್ಧ ತಿಂತಾನೆ, ಹಾಗೂ ಅರ್ಧವನ್ನು ಮಾರನೇ ದಿನಕ್ಕೋಸ್ಕರ ಇಡ್ತಾನೆ. ಇಡೀ ದಿನ ಹಸಿವೆಯಲ್ಲಿ ನರಳ್ತಾ ಆ ತೆಪ್ಪದಲ್ಲಿ ಕೂತು ಸಮುದ್ರದ ಕಡೆಗೆ ನೋಡ್ಕೊಂಡು ಕೂತು ಬಿಡ್ತಾನೆ, ಇವತ್ತಾದ್ರೂ ಯಾರಾದ್ರೂ ಬರಬಹುದು ಅಂತ. ಮಾರನೇ ದಿನ ಸ್ಟೀವನ್ಗೆ ಒಂದು ವಿಷಯ ರಿಯಲೈಸ್ ಆಗುತ್ತೆ, ಫುಡ್ ಸಪ್ಲೈ ಈಗ ಕಂಪ್ಲೀಟ್ಲಿ ಖಾಲಿ ಆಗಿದೆ, ತಿನ್ನೋದಕ್ಕೆ ಏನೂ ಇಲ್ಲ, ಈಗ ಏನಾದ್ರೂ ಮಾಡ್ಲೇಬೇಕು ಅಂತ. ಮೀನು ಹಿಡಿಯೋದಕ್ಕೆ ಸ್ಟೀವನ್ ಹತ್ರ ಸ್ಪೇರ್ ಗನ್ ಇತ್ತು. ಆದ್ರೆ ಆ ತೆಪ್ಪದಲ್ಲಿ ಕೂತು ಮೀನು ಹಿಡಿಯೋದು ಸ್ವಲ್ಪ ಕಷ್ಟ, ಆದ್ರೆ ಆಪ್ಷನ್ ಇಲ್ಲ. ಸೊ ಅವನೇನ್ ಮಾಡ್ತಾನೆ, ಅದೇ ತೆಪ್ಪದಲ್ಲಿ ಕೂತು ಸ್ಪೇರ್ ಗನ್ ಇಟ್ಕೊಂಡು ಮೀನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಲಕ್ಕೆ ಸರಿ ಇರ್ಲಿಲ್ಲ.
ಅವತ್ತು ಅವನಿಗೆ ಮೀನು ಸಿಗೋದಿಲ್ಲ. 10ನೇ ದಿನ ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ನಡೆಯುತ್ತೆ. ಇದು ದೇವರು ಅವನ ಮೇಲೆ ಮಾಡಿರುವ ಕೃಪೆ ಅಂತಾನೆ ಅನ್ಕೊಳ್ಳಿ. ರಾತ್ರಿ ಆ ತೆಪ್ಪದಲ್ಲಿ ಮಲಗಿದ್ದಾಗ ಫ್ಲೈಯಿಂಗ್ ಫಿಶ್ಗಳು ಹಾರಿ ಬಂದು ಅವನ ತೆಪ್ಪದೊಳಗೆ ಬೀಳೋದಕ್ಕೆ ಶುರು ಆಗುತ್ತೆ. ಕೆಲವು ಮೀನು ಬಿದ್ದಿತ್ತು, ಅದರಲ್ಲಿ 1-2 ಮೀನು ಅವನು ಹಿಡಿಯೋದ್ರಲ್ಲಿ ಸಫಲನಾಗ್ತಾನೆ. 2 ದಿನದಿಂದ ಏನು ತಿನ್ನದೇ ಇದ್ದಿದ್ರಿಂದ ಅವನಿಗೆ ತುಂಬಾ ಜೋರು ಹಸಿವಾಗ್ತಿತ್ತು. ಆ ಸಿಕ್ಕ ಮೀನನ್ನು ಅವಾಗ್ಲೇ ಹಸಿ ತಿಂದು ಬಿಡ್ತಾನೆ. ಅದರಲ್ಲಿ ಏನು ಟೇಸ್ಟೇ ಇರಲಿಲ್ಲ. ಉಪ್ಪಿನಲ್ಲಿ ಹಾಕಿದ ರಬ್ಬರ್ನ ತುಂಡಿನ ತರ ಇತ್ತು. ಆದ್ರೆ ಅದು ಸಾಕಿತ್ತು ಅವನಿಗೆ ಇನ್ನೊಂದು ದಿನದವರೆಗೆ ಜೀವಂತವಾಗಿಡೋದಕ್ಕೆ. ಮಾರನೇ ದಿನ ಬರ್ತಾ ಅವನ ಹತ್ರ ಇದ್ದ ನೀರು ಕೂಡ ಖಾಲಿ ಆಗೋದಕ್ಕೆ ಬಂತು. ಆದ್ರೆ ಥ್ಯಾಂಕ್ಫುಲಿ ಅವನ ಹತ್ರ 3 ಸೋಲಾರ್ ಸ್ಟಿಲ್ ಇತ್ತು. ಅವನು ಅಷ್ಟು ಲಕ್ಕಿ ಇಲ್ಲ. ಇದರಲ್ಲೊಂದು ಪ್ರಾಬ್ಲಮ್ ಇತ್ತು. ಅದೇನಂದ್ರೆ ಆ 3 ಸೋಲಾರ್ ಸ್ಟಿಲ್ಗಳಲ್ಲಿ 2 ಹಾಳಾಗಿತ್ತು, ಅಂದ್ರೆ ಕೆಲಸನೇ ಮಾಡ್ತಾ ಇರಲಿಲ್ಲ. ಉಳಿದ ಆ 1 ಸೋಲಾರ್ ಸ್ಟಿಲ್ ಅಲ್ಲಿ ಇಡೀ ದಿನ ಯೂಸ್ ಮಾಡಿದ್ರು ಅರ್ಧ ಕಪ್ಪು ನೀರು ತುಂಬಾ ಕಷ್ಟದಲ್ಲಿ ಸಿಗ್ತಾ ಇದ್ದಿದ್ದು. ಎಲ್ಲಾದ್ರೂ ಮಳೆ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇತ್ತು, ಇಲ್ದಿದ್ರೆ ಮೂತ್ರವನ್ನೇ ಕುಡಿಬೇಕು. ಮಳೆ ಬಂದಾಗ ಅವನ ಹತ್ರ ಇದ್ದ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಸ್ವಲ್ಪ ನೀರನ್ನು ಕಲೆಕ್ಟ್ ಮಾಡ್ತಾ ಇದ್ದ, ಹಾಗೂ ಮಳೆಗೆ ಬಾಯಿಯನ್ನು ಓಪನ್ ಮಾಡಿ ಎಷ್ಟು ಹನಿ ಬೀಳುತ್ತೆ ಅಷ್ಟು ಹನಿಯನ್ನು ಕುಡಿತಾ ಇದ್ದ. ಈಗ ಅವನ ಸಿಚುವೇಶನ್ ಹೇಗಾಗಿತ್ತು ಅಂದ್ರೆ ಪ್ರತಿಯೊಂದು ಹನಿ ನೀರು ಕೂಡ ಇಂಪಾರ್ಟೆಂಟ್ ಆಗಿತ್ತು. 11 ದಿನ ಆಗಿತ್ತು ಆ ತೆಪ್ಪದಲ್ಲಿ ಕೂತು. ಆ 2 ಶಿಪ್ಗಳನ್ನು ಬಿಟ್ಟು ಇಷ್ಟರವರೆಗೆ ಬೇರೆ ಯಾವುದೇ ಶಿಪ್ ಅವನಿಗೆ ಕಂಡಿರ್ಲಿಲ್ಲ. ಈಗ ದಿನ ತುಂಬಾ ಲಾಂಗ್ ಇದ್ದಾಗೆ ಫೀಲ್ ಆಗ್ತಾ ಇತ್ತು. ಹಸಿವೆ ಆಗ್ತಾ ಇದೆ ಅಲ್ವಾ, ಹೊಟ್ಟೆ ಖಾಲಿ ಇದೆ ಹಾಗಾಗಿ. ಹಾಗೂ ಆ ಸಮುದ್ರದ ಉಪ್ಪಿನ ನೀರು ಹಾಗೂ ಸೂರ್ಯನ ಬಿಸಿಲು ಇವೆರಡರಿಂದ ಅವನ ಚರ್ಮದಲ್ಲೆಲ್ಲ ಗಾಯಗಳಾಗಿತ್ತು. ಆ ಉಪ್ಪಿನ ನೀರು ಯಾವಾಗ ಅವನ ಚರ್ಮಕ್ಕೆ ತಾಕ್ತಾ ಇತ್ತು ಅವಾಗ ತಾಳಕ್ಕೆ ಆಗದಷ್ಟು ಉರಿ ಹಾಗೂ ನೋವು. ಆದ್ರೆ ಏನ್ ಮಾಡ್ತಾನೆ ಪಾಪ, ಅವನ ರೆಸ್ಕ್ಯೂಗೆ ಇವತ್ತಿನವರೆಗೆ ಯಾರೂ ಬಂದಿರಲಿಲ್ಲ. ಆ ತೆಪ್ಪದಲ್ಲಿ ಕೂತು ಕಾಯೋ ಬದಲು ದೇರ್ ಇಸ್ ನೋ ಆಪ್ಷನ್. ಈ ತೆಪ್ಪದಲ್ಲಿ ಕೂತು 2 ವಾರಗಳೇ ಕಳೆದಿತ್ತು. 15ನೇ ದಿನ ಸ್ಟೀವನ್ ರೆಸ್ಕ್ಯೂಗೋಸ್ಕರ ಕಾಯೋದನ್ನೇ ಬಿಟ್ಟಿದ್ದ. ಈಗ ಅವನದೊಂದು ಡೈಲಿ ರೂಟೀನ್ ಮಾಡಿದ್ದ, ಹಾಗೂ ಅದೇ ರೂಟೀನ್ ಅವನನ್ನು ಇವತ್ತಿನವರೆಗೆ ಜೀವಂತವಾಗಿಟ್ಟಿದ್ದು. ಬೆಳಿಗ್ಗೆ ಏಳೋದು, ಆ ಸ್ಟಿಲ್ಲಿನಿಂದ ನೀರಿನ ಹನಿಗಳನ್ನು ಕಲೆಕ್ಟ್ ಮಾಡೋದು, ಮಧ್ಯಾಹ್ನ ಆಗ್ತಾ ಇದ್ದಾಗ ಮೀನು ಹಿಡಿಯೋದಕ್ಕೆ ಟ್ರೈ ಮಾಡೋದು, ಸಂಜೆ ಆಗ್ತಾ ಬಂದಾಗ ಅವನ ಲಾಗ್ ಬುಕ್ ನಲ್ಲಿ ದಿನದ ಲೆಕ್ಕ ಹಾಗೂ ಡೈರೆಕ್ಷನ್ ಅನ್ನು ಬರೆಯೋದು, ರಾತ್ರಿ ಆಗ್ತಾ ಇದ್ದಾಗೆ ಮಲ್ಗೋದು. 21ನೇ ದಿನ ಬರ್ತಾ ಸ್ಟೀವನ್ಗೆ ಸಮುದ್ರದ ರಿದಮ್ ಅರ್ಥ ಆಗೋದಕ್ಕೆ ಶುರು ಆಗಿತ್ತು. ಅವನ ತೆಪ್ಪದ ಅಡಿಯಲ್ಲಿ ಆಕ್ಚುಲಿ ಕೆಲವು ಸಣ್ಣ ಮೀನುಗಳು ಬಂದು ಹಾಗೆ ನಿಲ್ತಾ ಇತ್ತು, ನೆರಳಿಗೆ ಹಾಗೂ ಪ್ರೊಟೆಕ್ಷನ್ಗೋಸ್ಕರ. ಅವನು ಅವುಗಳಲ್ಲೇ 1-2 ಮೀನುಗಳನ್ನು ಹಿಡಿದು ಚಿಂಗಂ ತರ ಅಗ್ದು ತಿಂತಾ ಇದ್ದ. ಈ ಸಣ್ಣ ಮೀನುಗಳು ತುಂಬಾ ಚುರುಕು, ಹಿಡಿಯೋದಕ್ಕೆ ತುಂಬಾ ಕಷ್ಟ. ಆದ್ರೆ ಏನು ಇಲ್ಲದಾಗ ತಿನ್ನೋದಕ್ಕೆ ಏನಾದ್ರೂ ಸಿಗ್ತಾ ಇತ್ತು. ಸ್ಟೀವನ್ ತನ್ನ ಈ ತೆಪ್ಪಕ್ಕೆ ಒಂದು ಹೆಸರು ಕೂಡ ಇಟ್ಟಿದ್ದ, ಮೈ ಲಿಟಲ್ ಐಲ್ಯಾಂಡ್ ಅಂತ. ಅಂದ್ರೆ ನನ್ನ ಸಣ್ಣ ದ್ವೀಪ. ಅದೇ ಅವನ ಮನೆ ಆಗಿತ್ತು ಹಾಗೂ ಅದೇ ಅವನ ಅರಮನೆ. ಈ ಸಣ್ಣ ಮೀನು ಸಿಗ್ತಾ ಇತ್ತು, ಆದ್ರೆ ಹಸಿವೆ ನಿವಾರಿಸೋದಕ್ಕೆ ಸಾಕಾಗ್ತಾ ಇರ್ಲಿಲ್ಲ. ಅವನ ಹತ್ರ ಇದ್ದ ಸ್ಪಿಯರ್ ಗನ್ ಅನ್ನು ತಕೊಂಡು ಅವನು ದೊಡ್ಡ ಮೀನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಮುಂದೆ 1-2 ಸತಿ ಅವನಿಗೆ ಸಿಕ್ಕಿತ್ತು. ಯಾವಾಗ ದೊಡ್ಡ ಮೀನು ಸಿಗುತ್ತೆ ಅವಾಗ ಅವನಿಗೆ ಹಬ್ಬದ ತರ ಹಿಡಿದ ಮೀನನ್ನು ಅವಾಗ್ಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಹಸಿ ತಿನ್ನೋದು, ಉಳಿದ ಮೀನನ್ನು ತುಂಡು ಮಾಡಿ ಬಿಸಿಲಿನಲ್ಲಿ ಒಣಗೋದಕ್ಕೆ ಇಡೋದು, ಮಾರನೇ ದಿನ ತಿನ್ನೋದಕ್ಕೆ. ಒಂದು ಒಳ್ಳೆ ಗಾತ್ರದ್ದು ಮೀನ್ ಸಿಕ್ಕರೆ 1-2-3 ದಿನದ್ದು ಅವನಿಗೆ ಊಟದ ಟೆನ್ಷನ್ ಇರೋದಿಲ್ಲ. ಇವೆನ್ಚುವಲಿ ಆ ಕಡಲಿನಲ್ಲಿ ಯಾವ ತರ ಫೀಲಿಂಗ್ ಇತ್ತು ಅಂದ್ರೆ ಆ ಕಡಲಿಗೆ ಅವನ ಮೇಲೆ ಕರುಣೆ ಬಂದಾಗೆ. ಆ ಕಡಲು ಅವನಿಗೆ ಜೀವ ಕೊಡ್ತಾ ಇತ್ತು, ಆದ್ರೆ ಮೆಲ್ಲ ಅಂತ ಅವನ ಜೀವವನ್ನು ತಕೊಳ್ತಾನೂ ಇತ್ತು. 31ನೇ ದಿನ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವನು ಆ ಸ್ಪಿಯರ್ ಗನ್ ಅನ್ನು ತಕೊಂಡು ಒಂದು ದೊಡ್ಡ ದೊರಾಡೋ ಮೀನನ್ನು ಹಿಡಿಯುವಾಗ ಆ ಸ್ಪಿಯರ್ ಮೀನಿಗೆ ಸಿಕ್ಕಾಕೊಳ್ಳುತ್ತೆ. ಆದ್ರೆ ನೀರಿನಲ್ಲಿ ಆ ಮೀನು ಒದ್ದಾಡ್ತಿರುವಾಗ ಸಂಹೌ ತಪ್ಪಿಸಿ ಅಲ್ಲಿಂದ ಓಡೋಗುತ್ತೆ. ಈಗ ಪ್ರಾಬ್ಲಮ್ ಆ ಮೀನು ಓಡಿ ಹೋಗಿದ್ದಲ್ಲ, ಆ ಮೀನು ಓಡಿ ಹೋಗುವಾಗ ಅವನ ಸ್ಪಿಯರ್ನ ತುದಿ ಏನಿದೆ ಆ ಪಾಯಿಂಟ್ ಅದು ಕೂಡ ತುಂಡಾಗಿ ಅದರ ಜೊತೆನೆ ಹೋಗಿತ್ತು. ಮೀನು ಹೇಗೋ ಹೋಯ್ತು, ಅದರ ಜೊತೆ ಮೀನು ಹಿಡಿಯುವ ಟೂಲ್ಸ್ ಕೂಡ. ಸ್ಟೀವನ್ಗೆ ಅಳು ಬರುತ್ತೆ, ನನ್ನ ಜೊತೆ ಯಾಕೆ ಈ ತರ ನಡೀತಾ ಇದೆ ಅಂತ. ಆದ್ರೆ ಇದು ಅಳುವ ಸಮಯ ಅಲ್ಲ. ಅಳ್ತಾ ಕೂತ್ರೆ ನೋಡೋದಕ್ಕೆ ಯಾರು ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಸೊ ಸ್ಟೀವನ್ ಕಣ್ಣನ್ನು ಒರೆಸಿ ಇಂಪ್ರೂವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟೀವನ್ನ ಎಮರ್ಜೆನ್ಸಿ ಕಿಟ್ ಅಲ್ಲಿ ಒಂದು ಚಾಕು ಇತ್ತು. ಆ ಚಾಕುವನ್ನು ಅವನು ಸ್ಪಿಯರ್ ಗನ್ನ ಎಂಡಿಗೆ ಕಟ್ಟುತ್ತಾನೆ ದಾರದಿಂದ. ಈ ಚಾಕುವನ್ನು ಕಟ್ಟಿ ಒಂದು ಸ್ಪಿಯರ್ ತರ ಮಾಡಿದ್ದ. ಇದು ಮೀನು ಹಿಡಿಯೋದಕ್ಕೆ ಪರ್ಫೆಕ್ಟ್ ಆಗಿರ್ಲಿಲ್ಲ, ಆದ್ರೆ ಅವನ ಹತ್ರ ಅದೇ ಇದ್ದಿದ್ದು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಮಾರನೇ ದಿನ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಚಾಕು ಕಟ್ಟಿದ ಸ್ಪಿಯರ್ ನಿಂದ ಮೀನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ಬೈ ಮಿಸ್ಟೇಕ್ ಆ ಚಾಕುವಿನ ತುದಿ ಆ ತೆಪ್ಪಕ್ಕೆ ತಾಗಿ ಅದರಲ್ಲೊಂದು ಸಣ್ಣ ಹೋಲ್ ಆಗುತ್ತೆ.
ಆ ಹೋಲ್ನಿಂದ ಗಾಳಿ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಾಳಿ ಹೊರಗೆ ಬರ್ತಾ ಇದೆ ಅಂತ ಗೊತ್ತಾದಾಗ ಸ್ಟೀವನ್ ನ ಹೃದಯನೇ ನಿಂತೋಗುತ್ತೆ. ಏನು ಮಾಡ್ತಾನ ಅವನು, ಈ ಸಮುದ್ರದ ನಡುವೆ ಈ ತೆಪ್ಪನು ಮುಳುಗಿ ಹೋದ್ರೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ಸ್ಟೀವನ್ ನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಸ್ಟೀವನ್ ಹತ್ರ ಸ್ವಲ್ಪ ಡಕ್ ಟೇಪ್ ಇತ್ತು, ಅದನ್ನು ಆ ಹೊಟ್ಟೆಯ ಮೇಲೆ ಹಾಕಿ ಪ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಉಪ್ಪಿನ ನೀರು ತಾಗಿದ್ರಿಂದ ಅಲ್ಲಿ ಪ್ಯಾಚ್ ಸರಿಯಾಗಿ ಅಂಟ್ತಾ ಇರ್ಲಿಲ್ಲ. ಆದ್ರೂ ಟ್ರೈ ಮಾಡಿ ಆ ಪ್ಯಾಚ್ ವರ್ಕ್ ಆಗುತ್ತೆ. ಅದು ಪರ್ಫೆಕ್ಟ್ ಆಗಿರ್ಲಿಲ್ಲ, ಅದರಲ್ಲಿ ಇನ್ನೂ ಲೀಕ್ ಇತ್ತು, ಆದ್ರೆ ಅನ್ನೋಟಿಸಬಲ್. ಸ್ಟೀವನ್ ಹೇಗೋ ಫಿಕ್ಸ್ ಮಾಡಿದ, ಹೇಗೋ ಬಚಾವಾದ. ಆದ್ರೆ ಆ ದಿನ ನಡೆದ ಘಟನೆ ಅವನ ತಲೆಯಲ್ಲೇ ಒಂದು ನೈಟ್ ಮೇರ್ ತರ ಇದ್ದು ಬಿಡ್ತು. ಅದರ ನಂತರ ಯಾವಾಗನು ಮೀನು ಹಿಡಿಯುವಾಗ ಹೆದರಿ ಮೀನು ಹಿಡಿತಾ ಇದ್ದಿದ್ದವನು. 31ನೇ ದಿನ ಸಮುದ್ರದಲ್ಲಿ ವೆದರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಎತ್ತೆತ್ತರದ ಅಲೆಗಳು ತುಂಬಾ ಜೋರಾಗಿ ಬಂದು ಅವನ ತೆಪ್ಪಕ್ಕೆ ಬಡಿತಾ ಇತ್ತು. ಅವನ ತೆಪ್ಪದ ಒಳಗೇನೆ ನೀರು ಬರ್ತಾ ಇತ್ತು. ಇದೊಂದು ಡೇಂಜರಸ್ ಮೂವ್ಮೆಂಟ್, ಏನಾಗುತ್ತಂತ ಹೇಳೋದಕ್ಕಾಗೋದಿಲ್ಲ. ತನ್ನ ಸೇಫ್ಟಿಗೋಸ್ಕರ ಸ್ಟೀವನ್ ಒಂದು ಹಗ್ಗದಿಂದ ಅವನನ್ನು ಹಾಗೂ ತೆಪ್ಪವನ್ನು ಕಟ್ಟಿಡ್ತಾನೆ. ಅಕಸ್ಮಾತ್ ತೆಪ್ಪ ಎಲ್ಲಾದ್ರೂ ಪಲ್ಟಿ ಆದ್ರೂ ಆ ತೆಪ್ಪ ಅವನಿಂದ ದೂರ ಹೋಗ್ಬಾರ್ದು ಅಂತ. ಅವನ ಹತ್ರ ಇದ್ದ ಸಾಮಗ್ರಿಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಹೀಗೆ ಕೂತು ಬಿಡ್ತಾನೆ, ಅದು ಕೂಡ ನೀರಿನಲ್ಲಿ ಮುಳುಗಬಾರ್ದು ಅಂತ. ಆದ್ರೂ ಈಗ ಸಮುದ್ರದ ನೀರು ತುಂಬಾ ಜೋರಾಗಿ ಒಳಗ್ ಬರ್ತಾ ಇತ್ತು. ಅವನ್ ಕಂಪ್ಲೀಟ್ಲಿ ಒದ್ದೆ ಆಗಿದ್ದ, ಹಾಗೂ ನಿಮ್ಗೆ ಗೊತ್ತಿದೆ ಅವನ ಮೈಯಲ್ಲಿರುವ ಗಾಯ ಹಾಗೂ ನೋವು. ಇಷ್ಟೆಲ್ಲ ಆಯ್ತು ಅವತ್ತು ರಾತ್ರಿ. ಆದ್ರೆ ಒಂದು ಸ್ಟ್ರೇಂಜ್ ಏನ್ ಗೊತ್ತಿದೆ ನಿಮ್ಗೆ, ಅವನು ಈ ಕಂಡೀಷನ್ಗೆ ಅಡಾಪ್ಟ್ ಆದಾಗಿದ್ದ. ಅವನಿಗೆ ಯಾವಾಗ ಮಲಗ್ಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ಮೀನ್ ಹಿಡಿಬೇಕು, ಈ ತರ ಆದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಅಭ್ಯಾಸ ಆದಾಗಿತ್ತು. ಸಮುದ್ರದಿಂದ ಅವನಿಗೆ ಇವಾಗ ಹೆದರಿಕೆ ಆಗ್ತಾ ಇರ್ಲಿಲ್ಲ. ಹಾರ್ಶ್ ಆಗಿತ್ತು, ಎಂಡ್ಲೆಸ್ ಆಗಿತ್ತು, ಆದ್ರೆ ಅಭ್ಯಾಸ ಆಗಿತ್ತು. ಅವನಿಗೆ ಅನಿಸ್ತಾ ಇತ್ತು, ನೋಡ್ಬೇಕಾದ ಎಲ್ಲಾ ವರ್ಸ್ಟ್ ಮೂಮೆಂಟ್ ಅನ್ನು ನಾನು ಆಲ್ರೆಡಿ ನೋಡಿ ಆಗಿದೆ, ಇನ್ನು ಏನಿದೆ ನೋಡೋದಕ್ಕಂತ. ಆದ್ರೆ ಅವನಿಗೆ ಗೊತ್ತೇ ಇರಲಿಲ್ಲ ಅವನ ಜೀವನದ ಅತಿ ದೊಡ್ಡ ಚಾಲೆಂಜ್ ಮುಂದಿನ ದಿನದಲ್ಲಿ ಬರಲಿದೆ ಅಂತ. ತನ್ನ ರಾಫ್ಟ್ ಅಲ್ಲಿ ಕೂತಿದ್ದಾಗ ಸ್ಟೀವನ್ಗೆ ಒಂದು ಹಿಸ್ ಅನ್ನೋ ಸೌಂಡ್ ಕೇಳಿಸ್ತಾ ಇತ್ತು. ಸ್ಟಾರ್ಟಿಂಗ್ ಎಲ್ಲ ಅವನಿಗೆ ಅನಿಸಿತು ಅವನು ಇಮ್ಯಾಜಿನ್ ಮಾಡ್ತಾ ಇದ್ದಾನಂತ. ಕೆಲವು ಸಮಯದಲ್ಲಿ ಅವನ ರಾಫ್ಟ್ ನ ಫ್ಲೋರ್ ಮೆದು ಆಗೋದಾಗ ಸ್ಟಾರ್ಟ್ ಆಯ್ತು. ರಾಫ್ಟ್ ನ ಫ್ಲೋರ್ ಮೆದು ಆಗ್ತಾ ಇದೆ ಅಂದ್ರೆ ಗಾಳಿ ಲೀಕ್ ಆಗ್ತಾ ಇದೆ ಅಂತ ಅರ್ಥ. ತೆಪ್ಪದಲ್ಲಿ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ, ಎಲ್ಲಾದ್ರೂ ಹೋಲ್ ಆಗಿದೆ ಅಂತ. ಎಲ್ಲೂ ಹೋಲ್ ಆಗಿರ್ಲಿಲ್ಲ. ಗಾಳಿ ಪಾಸ್ ಆಗ್ತಾ ಇದೆ, ಹಾಗಾದ್ರೆ ಎಲ್ಲಿ ಹೋಲ್ ಇದೆ ಅಂತ ತೆಪ್ಪದಿಂದ ಹೊರಗೆ ಎಲ್ಲ ಮೂಲೆಯಲ್ಲಿ ಇಣುಕಿ ನೋಡಿದಾಗ ಒಂದು ಮೂಲೆಯಲ್ಲಿ ಅವನಿಗೆ ನೀರಿನಿಂದ ಗುಳ್ಳೆ ಬರೋದು ಕಾಣಿಸುತ್ತೆ. ಅವನ ತೆಪ್ಪದಲ್ಲಿ ಮತ್ತೊಮ್ಮೆ ಹೋಲ್ ಆಗಿತ್ತು, ಹಾಗೂ ಈ ಸತಿ ಒಂದು ದೊಡ್ಡ ಹೋಲ್. ಇದು ಚಾಕುವಿನ ಹೋಲ್ ಆಗಿರ್ಲಿಲ್ಲ, ಇದು ನೀರಿನಲ್ಲಿ ಯಾವುದೋ ಮೀನಿನ ಮುಳ್ಳು ತಾಗಿ ಆಗಿರೋ ಹೋಲ್ ಆಗಿತ್ತು. ಸ್ಟೀವನ್ ಪ್ಯಾನಿಕ್ ಆಗ್ತಾನೆ. ಅವನು 45 ದಿನದಲ್ಲಿ ಇದೇ ರಾಫ್ಟ್ ಅಲ್ಲಿ ತೇಲಿಕೊಂಡು ಜೀವಿಸ್ತಾ ಇದ್ದಿದ್ದು. ಈಗ ಅವನ ಕಾಲಿನ ಅಡಿಯಲ್ಲಿದ್ದ ನೆಲನೇ ಕುಸಿದಾಗೆ ಫೀಲ್ ಆಗ್ತಾ ಇತ್ತು. ಸ್ಟೀವನ್ ಪ್ಯಾಚ್ ಆಗೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆ ಭಾಗ ನೀರಿನ ಒಳಗಿದ್ದಿದ್ರಿಂದ ಏನೂ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಗಾಳಿ ತುಂಬಾ ಫಾಸ್ಟ್ ಆಗಿ ಪಾಸ್ ಆಗ್ತಾ ಇತ್ತು. ಸ್ಟೀವನ್ ತುಂಬಾ ಹೆಲ್ಪ್ಲೆಸ್ ಆಗಿದ್ದ. ಕೈಯಲ್ಲಿ ಪಂಪ್ ಇಟ್ಕೊಂಡು ಅವಾಗವಾಗ ಪಂಪ್ ಮಾಡ್ಬೇಕಾಗ್ತಿತ್ತು. ಅವಾಗವಾಗ ಗಾಳಿ ಖಾಲಿನೂ ಆಗ್ತಾ ಇತ್ತು. ಅವನು ರಾತ್ರಿ ಇಡೀ ಮಲಗಿಯೂ ಇರಲಿಲ್ಲ. ಎಲ್ಲಾದ್ರೂ ಮಲಗಿದ್ರೆ ಗಾಳಿ ಖಾಲಿಯಾಗಿ ರಾಫ್ಟ್ ಮುಳುಗಬಹುದು ಅಂತ. ಮುಂದಿನ 5 ದಿನ ಅವನು ಅದೇ ರಾಫ್ಟ್ ಅಲ್ಲಿ ಕೂತು ಕಾನ್ಸ್ಟೆಂಟ್ಲಿ ಗಾಳಿಯನ್ನು ಪಂಪ್ ಮಾಡಿ ಕಳೆದಿದ್ದು. ಅವನಿಗೆ ಸರಿಯಾಗಿ ತಿನ್ನೋದಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ, ಮಲಗೋದಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ. ಪಂಪ್ ಮಾಡಿ ಪಾಪ ಕೈಯಲ್ಲೆಲ್ಲ ಸೋರಾಗಿತ್ತು. ಪ್ರತಿ ಕೆಲವು ಗಂಟೆಗಳಲ್ಲಿ ನೀರಿನಲ್ಲಿ ಇಳಿದು ತೆಪ್ಪವನ್ನು ಎತ್ತಿ ಅದಕ್ಕೆ ಪ್ಯಾಚ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಹಾಗೂ ನೀರಿನಲ್ಲಿ ಇಳಿದಾಗ ನಿಮ್ಗೆ ಗೊತ್ತೇ ಇದೆ, ಉರಿ ಹಾಗೂ ನೋವು. ಈ ಮೂಮೆಂಟ್ ಅನ್ನು ಅವನು ನಂತರ ಡಿಸ್ಕ್ರೈಬ್ ಕೂಡ ಮಾಡ್ತಾನೆ, ಪಂಪಿಂಗ್ ಫಾರ್ ಲೈಫ್ ಅಂತ. 47ನೇ ದಿನ ಅವನು ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದ್ದ. ಅವನ ಲಾಗ್ ಬುಕ್ ಅಲ್ಲಿ ಬರೀತಾನೆ, ಈಗ ಮಾಡುವ ಪ್ಯಾಚ್ ವರ್ಕ್ ಆಗಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ. ಇದೇ ಹೊತ್ತಲ್ಲಿ ಅವನ ತಲೆಯಲ್ಲಿ ಒಂದು ಡೆಡ್ಲಿ ಪ್ಲಾನ್ ಕೂಡ ಬರುತ್ತೆ. ಈ ಪ್ಲಾನ್ ಕೂಡ ಅದೇ ತರದ್ದಾಗಿತ್ತು. ವರ್ಕ್ ಆಗಿಲ್ಲ ಅಂದ್ರೆ ಸಾಯೋದು ಖಚಿತ. ಅವನು ನೀರಿನಲ್ಲಿ ಇಳಿದು ಆ ತೆಪ್ಪವನ್ನು ಎತ್ತಿ ಮೊದಲು ಆ ಹೋಲ್ ಅನ್ನು ಫೈಂಡ್ ಔಟ್ ಮಾಡ್ತಾನೆ. ನಂತರ ಆ ಹೋಲ್ ಅನ್ನು ಇನ್ನೂ ಸ್ವಲ್ಪ ಹರಿದು ಹೋಲ್ ಅನ್ನು ಇನ್ನೂ ದೊಡ್ಡದು ಮಾಡ್ತಾನೆ. ಆ ಹೋಲಿನ ಬಾಯಿಗೆ ಅವನ ಹತ್ರ ಇದ್ದ ಒಂದು ರಬ್ಬರ್ನ ತುಂಡನ್ನು ಇಟ್ಟು ಆ ರಬ್ಬರ್ ಅನ್ನು ಟೈಟ್ ಆಗಿ ದಾರದಿಂದ ಕಟ್ಟುತ್ತಾನೆ. ಈ ತರ ಕಟ್ಟಿದಾಗ ಅವನ ಪ್ಯಾಚ್ ವರ್ಕ್ ಆಗಿತ್ತು. ಆದ್ರೆ ಇದು ವರ್ಕಿಂಗ್ ಇದೆಯಾ ಇಲ್ವಾ ಅದು ಗೊತ್ತಿರ್ಲಿಲ್ಲ. ಸ್ಟೀವನ್ ಹೆದರಿ ಗಾಳಿ ಪಂಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಾಳಿ ತುಂಬ್ತಾ ಬಂತು ಹಾಗೂ ನೀರಿನ ಕೆಳಗೆ ಗುಳ್ಳೆ ಬರ್ತಾ ಇದೆ ಅಂತ ನೋಡ್ತಾನೆ. ಅಂಡ್ ಫೈನಲಿ ಈ ಸತಿ ಮಾಡಿದ ಪ್ಯಾಚ್ ವರ್ಕ್ ಆಗಿತ್ತು. ಗಾಳಿ ಲೀಕ್ ಆಗೋದು ನಿಂತೋಗಿತ್ತು ಹಾಗೂ ಸ್ಟೀವನ್ ತೆಪ್ಪದ ಮೇಲೆ ಹತ್ತಿ ಅಲ್ಲೇ ಬಿದ್ದು ಬಿಡ್ತಾನೆ. ಯಾಕಂದ್ರೆ ಅವನ ಬಾಡಿ ಅಷ್ಟು ಟಯರ್ಡ್ ಹಾಗೂ ಎಕ್ಸಾಸ್ಟೆಡ್ ಆಗಿತ್ತು. ಅಲ್ಲೇ ಮಲಗಿದ್ದ ಸ್ಟೀವನ್ಗೆ ಅವನ ಮೇಲೇನೆ ಸಿಟ್ಟು ಬರ್ತಾ ಇತ್ತು. ಯಾಕೆ ಈ ಪ್ಲಾನ್ ಮೊದಲೇ ನನ್ನ ತಲೆಯಲ್ಲಿ ಬಂದಿರಲಿಲ್ಲ ಅಂತ. ಅಷ್ಟೇ ಅಲ್ಲ, ಅವನಿಗೆ ಇನ್ನೊಂದು ವಿಷಯ ರಿಯಲೈಸ್ ಆಗಿತ್ತು.
ಅವನು ಅವನ ಜೀವನದ ಅತಿ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದಾನಂತ. ನಾಟ್ ಬಿಕಾಸ್ ಅವನು ಆಲ್ಮೋಸ್ಟ್ ಮುಳುಗಿದ್ದ, ನಾಟ್ ಬಿಕಾಸ್ ಅವನು ಹಸಿವೆ ಹಾಗೂ ಬಾಯಾರಿಕೆಯಿಂದ ನರಳ್ತಾ ಇದ್ದಾನೆ. ಅವನಿಗೆ ರಿಯಲೈಸ್ ಆಗುತ್ತೆ ಅದೇನಂದ್ರೆ ಅವನ ಜೀವನ ಹಾಗೂ ಸಾವಿನ ನಡುವೆ ಬರೀ ಪ್ಯಾಚ್ ಹಾಕಿರುವ ಒಂದು ರಬ್ಬರ್ನ ತುಂಡು ಇರೋದು ಅಂತ. ಬೈ ದಿಸ್ ಟೈಮ್ ಸ್ಟೀವನ್ ನ ಬಾಡಿಯಲ್ಲಿ ಬರೀ ಚರ್ಮ ಹಾಗೂ ಎಲುಬು ಮಾತ್ರ ಇದ್ದಿದ್ದು. ಅವನು ಅಷ್ಟು ಸ್ಕಿನಿ ಆಗಿದ್ದ. ಮೈಯಲ್ಲಿ ಉಪ್ಪಿನದ್ದು ಒಂದು ಲೇಯರ್ ಆಗಿತ್ತು ಹಾಗೂ ಡೆಡ್ ಸ್ಕಿನ್, ಚರ್ಮ ಸುಳಿತಾ ಇತ್ತು, ತುಟಿಗಳೆಲ್ಲ ಒಡೆದೋಗಿತ್ತು ಹಾಗೂ ರಕ್ತ ಬರ್ತಾ ಇತ್ತು. ಅಂಡ್ ಹಿ ಸ್ಟಿಲ್ ಮೇಡ್ ಇಟ್ ಥ್ರೂ ಅನದರ್ ಸ್ಟಾರ್ಮ್, ಅನದರ್ ಡಿಸಾಸ್ಟರ್ ಅಂಡ್ ಅನದರ್ ಡೇ. ಸ್ಟೀವನ್ ನ ಬಾಡಿಯಲ್ಲಿ ಸ್ಟ್ರೆಂತ್ ಇರಲಿಲ್ಲ, ಅವನ ಮೆಂಟಲ್ ಕಂಡೀಷನ್ ಕೂಡ ಸರಿ ಇರಲಿಲ್ಲ. ಅವನು ಜೋರಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದ, ಯಾಕಂದ್ರೆ ಅವನ ವಾಯ್ಸ್ ಅನ್ನೇ ಕೇಳಿ ಯಾರೋ ನನ್ನ ಜೊತೆ ಮಾತಾಡ್ತಾ ಇದ್ದಾರಂತ ಒಂದು ಫೀಲ್ ಆಗ್ಲಿ ಅಂತ. ಮಾರನೇ ದಿನ ಬಂದಾಗ ಕಡಲು ಮತ್ತೆ ಶಾಂತವಾಗಿತ್ತು. ಸ್ಟೀವನ್ ವರ್ಸ್ಟ್ ನಿಂದ ವರ್ಸ್ಟ್ ಆಲ್ರೆಡಿ ನೋಡಿದ್ದ ಹಾಗೂ ಸರ್ವೈವ್ ಆಗಿದ್ದ. ಆದ್ರೆ ಅವನ ಬಾಡಿಯಲ್ಲಿ ಜೀವನೇ ಇರಲಿಲ್ಲ. ಅವನ ಬಾಡಿ ತುಂಬಾ ಎಕ್ಸಾಸ್ಟ್ ಆಗಿತ್ತು. ಮೀನು ಹಿಡಿದು ಅವನಿಗೆ ಅಭ್ಯಾಸ ಆಗಿತ್ತು. ಆದ್ರೆ ಈಗ ಹಸಿವೆಗಿಂತ ಹೆಚ್ಚು ಅವನಿಗೆ ಬಾಯಾರಿಕೆ ಆಗ್ತಾ ಇದ್ದಿದ್ದು. ಅದು ಯಾವ ತರದ ಬಾಯಾರಿಕೆ ಅಂದ್ರೆ ನಿದ್ದೆಯಲ್ಲಿ ಮಲಗಿದ್ದಾಗನು ಕನಸಿನಲ್ಲಿ ಅವನಿಗೆ ನೀರು ಕುಡಿಯುವ ಕನಸು ಬರ್ತಾ ಇತ್ತು. ಪ್ರತಿದಿನ ಮಲಗುವಾಗ ಇದು ನನ್ನ ಕೊನೆಯ ದಿನ ಅಂತ ಮಲಗ್ತಾ ಇದ್ದ. ಆದ್ರೂ ಸಂಹವ್ ಮಾರನೇ ದಿನ ಹೇಳ್ತಾ ಇದ್ದ. ಅವನ ಬಾಡಿ ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿತ್ತು, ಆದ್ರೆ ಅವನ ಸ್ಪಿರಿಟ್ ಇನ್ನೂ ಗಿವ್ ಅಪ್ ಮಾಡಿರ್ಲಿಲ್ಲ. ಸ್ಟೀವನ್ ಈಗನು ಅವನಿಂದ ಎಷ್ಟಾಗುತ್ತೆ ಅಷ್ಟು ಅವನ ಡೈಲಿ ರೂಟೀನ್ ಅನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಬೈ ದ ವೇ, ಇವತ್ತಿನವರೆಗೆ ಆಲ್ಮೋಸ್ಟ್ 2 ತಿಂಗಳೇ ಕಳೆದೋಗಿದೆ ಆ ನೀರಿನಲ್ಲಿ ತೇಲೋದಕ್ಕೆ ಶುರು ಮಾಡಿ. ಸ್ಟೀವನ್ ಲಾಗ್ ಅಲ್ಲಿ ಬರೆದ ಆ ಕ್ಯಾಲ್ಕುಲೇಷನ್ ಪ್ರಕಾರ ಅವನು ಆಲ್ರೆಡಿ 1000 ನಾಟಿಕಲ್ ಮೈಲ್ ಅನ್ನು ಪಾರ್ ಮಾಡಿದ್ದ. ಆದ್ರೂ ಸ್ಟಿಲ್ ನೆಲ ಮಾತ್ರ ದೂರದವರೆಗೆ ಕಾಣಿಸ್ತಾನೆ ಇರ್ಲಿಲ್ಲ. ಅನದರ್ ಡೇ, ಅನದರ್ ಫೈಟ್. ಸ್ಟೀವನ್ ಟೈಮ್ ಪಾಸ್ ಮಾಡೋದಕ್ಕೆ ಅವನ ಲಾಗ್ ಅಲ್ಲಿ ಕೂತು ಬರಿತಾ ಇರ್ತಾನೆ. ಅದರಲ್ಲಿ ಒಂದು ಲೈನ್ ಅವನು ಬರಿತಾನೆ, ಈ ತೆಪ್ಪವೇ ನನ್ನ ಜಗತ್ತು ಹಾಗೂ ಮೀನುಗಳೇ ನನ್ನ ಕುಟುಂಬ. ಈ ಲೈನ್ ಕೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದು ಅಷ್ಟೇ ಡೀಪ್ ಆಗಿದೆ. ಮೀನುಗಳೇ ಅವನ ಕುಟುಂಬ. ಇದವನು ಯಾಕೆ ಹೇಳಿದ್ ಗೊತ್ತಿದೆ? ಆ ಮೀನುಗಳೇ ಅವನನ್ನು ಇಷ್ಟು ದಿನದವರೆಗೆ ಜೀವಂತವಾಗಿಟ್ಟಿದ್ದು. ಸ್ಟೀವನ್ ಆಕ್ಚುಯಲ್ ಆಗಿ ಪ್ರತಿದಿನ ನೀರಿನಲ್ಲಿ ಇಣುಕಿ ಮೀನುಗಳ ಜೊತೆ ಮಾತನಾಡ್ತಾ ಇದ್ದ. ಆ ನೀರಿನಲ್ಲಿ ಆಕ್ಚುಲಿ ಒಂದು ದೊಡ್ಡ ಗಾತ್ರದ್ದು ದೊರಾಡೋ ಫಿಶ್ ಇತ್ತು. ಇದು ಅವನ ಗೆಳೆಯನ ತರ. ಕೆಲವು ವಾರದಿಂದ ಅವನ ತೆಪ್ಪದ ಜೊತೆನೆ ತೇಲ್ಕೊಂಡು ಅದು ಅವನನ್ನು ಫಾಲೋ ಮಾಡ್ತಾ ಇತ್ತು. ಅವನಿಗೆ ನೀರು, ಸಮುದ್ರ ಹಾಗೂ ಈ ಮೀನುಗಳ ಬಗ್ಗೆ ಗೊತ್ತಿತ್ತು. ಅವನಿಗೆ ಗೊತ್ತಿತ್ತು ಈ ಮೀನುಗಳು ನನ್ನನ್ನು ಜೀವಂತವಾಗಿಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಪ್ರತಿದಿನ ಸೇಮ್ ರೂಟೀನ್ ಅನ್ನು ಫಾಲೋ ಮಾಡ್ತಾ ಇದ್ದ ಸ್ಟೀವನ್ 70ನೇ ದಿನ ಬರ್ತಾ ಗಿವ್ ಅಪ್ ಮಾಡಿಬಿಡ್ತಾನೆ. ನೋ ಮೋರ್. ಇನ್ನು ಮೀನು ಹಿಡಿಯೋದಕ್ಕೆ ಆಗೋದೇ ಇಲ್ಲ, ಇನ್ನು ಗಾಳಿ ಪಂಪ್ ಮಾಡೋದಕ್ಕೂ ಆಗೋದಿಲ್ಲ. ಅವನ ಹತ್ರ ಶಕ್ತಿಯೇ ಇರಲಿಲ್ಲ. ಅವನ ನೀರಿನ ಸ್ಟಿಲ್ ಏನಿದೆ ಅದು ಕೂಡ ಹಾಳಾಗಿತ್ತು. ಅಂಡ್ ದ್ಯಾಟ್ ಈಸ್ ವೆನ್ ಹಿ ರಿಯಲಿ ಗೇವ್ ಅಪ್. ಅಲ್ಲೇ ತಲೆ ಸುತ್ತು ಬಂದು ಆ ತೆಪ್ಪದಲ್ಲಿ ಬಿದ್ದು ಬಿಡ್ತಾನೆ. ಅವನ ಕಣ್ಣಿನ ಮುಂದೆ ಎಲ್ಲ ಕತ್ತಲೆ ಆಗ್ಬಿಡುತ್ತೆ. ಕೆಲವು ಹೊತ್ತಿನ ನಂತರ ಸ್ಟೀವನ್ಗೆ ಎಚ್ಚರ, ಹಕ್ಕಿಗಳ ಸದ್ದು ಕೇಳಿ ಆಗುತ್ತೆ. ಕಣ್ಣು ತೆರೆದು ನೋಡಿದ್ರೆ ಆಕಾಶದಲ್ಲಿ ಹಕ್ಕಿಗಳು ಹಾರಾಡುವುದು ಅವನಿಗೆ ಕಾಣಿಸುತ್ತೆ. ಅವನಿಗೆ ಬಿಲೀವೇ ಆಗೋದಿಲ್ಲ ಅವನು ಏನು ನೋಡ್ತಾ ಇದ್ದಾನೆ ಅಂತ. ಹಕ್ಕಿಗಳು ಕಾಣಿಸಿದ್ರೆ ಇದರ ಅರ್ಥ ಒಂದೇ, ನೆಲ ಹತ್ತಿರ ಬರ್ತಾ ಇದೆ ಅಂತ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇತ್ತು. ನೆಲ ಹತ್ತಿರ ಬರ್ತಾ ಇದೆ ಅಂದ್ರೆ ಗಾಳಿ ಸ್ಪೀಡ್ ಆಗುತ್ತೆ, ಸ್ಟಾರ್ಮ್ ಇನ್ನೂ ಹೆಚ್ಚಾಗುತ್ತೆ ಹಾಗೂ ಅಲೆಗಳು ಇನ್ನೂ ಸ್ಪೀಡ್ ಆಗುತ್ತೆ. ಸ್ಟೀವನ್ ಬೋಟ್ ಅಲ್ಲಿ ಇರೋದಲ್ಲ, ಒಂದು ತೆಪ್ಪದಲ್ಲಿರೋದು. ಆದ್ರೆ ಈ ಹಕ್ಕಿಗಳನ್ನು ನೋಡ್ತಾ ಇದ್ದಾಗೆ ಸ್ಟೀವನ್ ನಲ್ಲಿ ಸತ್ತ ಹೋಪ್ ಮತ್ತೊಮ್ಮೆ ಜೀವಂತವಾಗುತ್ತೆ. ಅವನ ಎಂತಹ ಲಕ್ ಅಂತ ಗೊತ್ತಿಲ್ಲ. ದೇವರ ಕೃಪೆಯಿಂದ ಅವತ್ತು ರಾತ್ರಿ ಜೋರಾಗಿ ಮಳೆ ಕೂಡ ಬರುತ್ತೆ. ಸ್ಟೀವನ್ ಆ ಮಳೆಯ ಹನಿಗಳನ್ನು ಕಲೆಕ್ಟ್ ಮಾಡಿ ಕುಡಿತಾನೆ ಹಾಗೂ ಸ್ಟೋರ್ ಮಾಡಿ ಇಡ್ತಾನೆ. ಮಾರನೇ ದಿನದಿಂದ ಸ್ಟೀವನ್ ಪ್ರತಿ ಗಳಿಗೆ ಆ ಕಡೆ ಈ ಕಡೆ ಅಂತ ನೋಡುದು, ಏನಾದ್ರೂ ಕಾಣಿಸುತ್ತಾ ಅಂತ. ಆಗ ಅವನಿಗೆ ನಿಜವಾಗ್ಲೂ ಕಾಣಿಸುತ್ತೆ ಒಂದು ಶಿಪ್ ತುಂಬಾ ದೂರದಿಂದ. ಆದ್ರೆ ಆ ಶಿಪ್ ಅವಾಗ ಮಾಯ ಆಗ್ತಾ ಇತ್ತು. ಮಲಗಿದಾಗನು ಅವನಿಗೆ ಮನುಷ್ಯರು ಮಾತಾಡೋ ಶಬ್ದ ಕೇಳಿಸ್ತಾ ಇತ್ತು. ನಿದ್ದೆಯಿಂದ ಒಮ್ಮೆನೆ ಹೇಳ್ತಾ ಇದ್ದ, ಆದ್ರೆ ಅಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಅವಾಗ ಅವನಿಗೆ ಗೊತ್ತಾಗತ್ತೆ ಇದ್ಯಾವುದು ನಿಜ ಅಲ್ಲ, ನಾನು ಹಲ್ಯೂಸಿನೇಟ್ ಮಾಡ್ತಾ ಇರೋದು ಅಂತ. 71ನೇ ದಿನ ಸ್ಟೀವನ್ಗೆ ನೀರಿನಲ್ಲಿ ಸೀ ವೀಡ್ ಕಾಣಿಸುತ್ತೆ. ಅದು ಕಂಡ ತಕ್ಷಣನೇ ಅದನ್ನು ನೀರಿನಿಂದ ಎತ್ತಿ ಅವನು ತಿಂತಾನೆ. ಇದೊಂದು ಗುಡ್ ನ್ಯೂಸ್ ಆಗಿತ್ತು. ನಾಟ್ ಬಿಕಾಸ್ ಅವನಿಗೆ ತಿನ್ನೋದಕ್ಕೆ ಸಿಕ್ತು. ಸೀ ವೀಡ್ ಕಾಣಿಸಿತು ಅಂದ್ರೆ ನೆಲ ಇನ್ನೂ ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ತಲೆ ಎತ್ತಿ ರಾಫ್ಟ್ ನಿಂದ ಎಲ್ಲ ದಿಕ್ಕಿನಲ್ಲಿ ನೋಡ್ತಾನೆ, ಆದ್ರೆ ನೆಲ ಇನ್ನೂ ಕಾಣಿಸ್ತಾ ಇರ್ಲಿಲ್ಲ. ಅವನಲ್ಲಿ ಹೋಪ್ ಮಾತ್ರ ಇತ್ತು. ಈ ತರ ಇನ್ನೂ 2 ದಿನ ಕಳೆಯುತ್ತೆ. ಒಂದು ಮುಂಜಾನೆ ಎದ್ದು ಅವನು ಕಡಲಿನ ಕಡೆ ನೋಡಿದಾಗ ಅವನಿಗೆ ದೂರದಿಂದ ಒಂದು ಲೈನ್ ನ ತರ ನೆಲ ಕಾಣಿಸುತ್ತೆ. ಸ್ಟೀವನ್ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹುಚ್ಚರದರ ಬಿಹೇವ್ ಮಾಡ್ತಾನೆ, ನಗ್ತಾನೆ, ಅಳ್ತಾನೆ. ಆದ್ರೆ ಮತ್ತೆ ಅವನಿಗೆ ಡೌಟ್ ಆಗೋದಕ್ಕೆ ಶುರು ಆಗುತ್ತೆ, ಇದು ನಿಜಾನ?
ನಾನು ಮತ್ತೆ ಹಲ್ಯೂಸಿನೇಟ್ ಮಾಡ್ತಾ ಇದ್ದೀನ. ಅದನ್ನೇ ಕನ್ಫರ್ಮ್ ಮಾಡೋದಕ್ಕೆ ಅವನು ಅಲ್ಲೇ ಕೂತ ಜಾಗದಲ್ಲಿ ಕೂತು 4 ಗಂಟೆವರೆಗೆ ಅದೇ ಲೈನ್ ಅನ್ನು ನೋಡ್ತಾನೆ. 4 ಗಂಟೆ ನಂತರ ಅವನಿಗೆ ಕನ್ಫರ್ಮ್ ಆಗುತ್ತೆ ಅವನು ಏನು ನೋಡ್ತಾ ಇದ್ದಾನೆ ಅದು ನಿಜವಾಗ್ಲೂ ನೆಲ, ಅದು ಒಂದು ದ್ವೀಪ ಅಂತ. ಏಪ್ರಿಲ್ 20, 1982, 76ನೇ ದಿನ. ಮ್ಯಾರಿ ಗಲಂಟೆ ಐಲ್ಯಾಂಡ್ನ ಮೀನುಗಾರರು ಅವರ ಕೆಲಸವನ್ನು ಮಾಡ್ತಾ ಇರುವಾಗ ಅವರಿಗೆ ದೂರದಿಂದ ಆಕಾಶದಲ್ಲಿ ಹಕ್ಕಿಗಳು ಸರ್ಕಲ್ ಅಲ್ಲಿ ಹಾರಾಡೋದು ಕಾಣಿಸುತ್ತೆ. ಮೀನುಗಾರರು ಆಗಿದ್ರಿಂದ ಅವರಿಗೆ ಗೊತ್ತಿದೆ ಅಲ್ಲಿ ಏನೋ ಇದೆ ಅಂತ, ಸಮಥಿಂಗ್ ಆರ್ಗ್ಯಾನಿಕ್. ಸೊ ಅವರು ಬೋಟನ್ನು ತಕೊಂಡು ಅಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೊರಟಾಗ ದೂರದಿಂದ ತೆಪ್ಪದಲ್ಲಿ ಕೂತು ಕೈ ಆಡಿಸುತ್ತಿರುವ ಸ್ಟೀವನ್ ಅವರಿಗೆ ಕಾಣಿಸ್ತಾನೆ. ಸ್ಟೀವನ್ ಜೀವಂತವಾಗಿದ್ದ. ಮೀನುಗಾರರು ಅವನನ್ನು ನೋಡಿದ್ದಾರೆ ಅಂತ ಗೊತ್ತಾದಾಗ ಸ್ಟೀವನ್ನ ಖುಷಿಗೆ ಕೊನೆನೇ ಇರಲಿಲ್ಲ. ಈ ಮೀನುಗಾರರು ಸ್ಟೀವನ್ನ ಹತ್ರ ಬಂದಾಗ ಬರೀ ಎಲುಬು ಹಾಗೂ ಚರ್ಮ ಇರುವ ಸ್ಟೀವನ್ ಅನ್ನು ನೋಡಿ ಶಾಕ್ ಆಗ್ತಾರೆ. ಅವನನ್ನು ತಕ್ಷಣವೇ ರೆಸ್ಕ್ಯೂ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರೆ. ಸ್ಟೀವನ್ ನಿಂದ ನಿಲ್ಲೋದಕ್ಕೂ ಆಗ್ತಾ ಇರಲಿಲ್ಲ. 76 ದಿನದವರೆಗೆ ನಡೆಯದೆ ಅವನ ಕಾಲಿನ ಶಕ್ತಿಯೇ ಹೊರಟೋಗಿತ್ತು. ಅವನ ಸ್ಥಿತಿ ಹೇಗಿತ್ತು ಅಂತ ಗೊತ್ತಾಗಬೇಕಾದ್ರೆ ರೆಸ್ಕ್ಯೂ ಮಾಡುವಾಗ ಸ್ಟೀವನ್ನ ತೂಕ ಇದ್ದಿದ್ದು ಬರೀ 22 kg. ಅವನಿಂದ ಮಾತನಾಡೋದಕ್ಕೂ ಆಗ್ತಾ ಇರಲಿಲ್ಲ. ಸ್ಟೀವನ್ ಅನ್ನು ತಕ್ಷಣವೇ ಅಲ್ಲಿನ ಹತ್ತಿರದ ಹಾಸ್ಪಿಟಲ್ ಅಲ್ಲಿ ಭರ್ತಿ ಮಾಡ್ತಾರೆ ಹಾಗೂ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಅಂಡ್ ಫೈನಲಿ 76 ದಿನದವರೆಗೆ ಒಬ್ಬನೇ ನೀರಿನಲ್ಲಿ ತೇಲಿದ ನಂತರ ಸ್ಟೀವನ್ ನೆಲವನ್ನು ಮುಟ್ಟಿದ್ದ. ಸ್ಟೀವನ್ 1800 ನ್ಯೂಟಿಕಲ್ ಮೈಲ್ಸ್ ಡ್ರಿಫ್ಟ್ ಆಗಿದ್ದ. ಡಾಕ್ಟರ್ಸ್ ಗಳ ಪ್ರಕಾರ ಹೆಚ್ಚುವರಿ ಜನರು ಅಂತಹ ಕಂಡೀಷನ್ ನಲ್ಲಿ 3 ವಾರಗಿಂತ ಹೆಚ್ಚು ಬದುಕೋದೇ ಇಲ್ಲ. ಆದ್ರೆ ಸ್ಟೀವನ್ 76 ದಿನ ಆ ಹಾರ್ಶ್ ಕಂಡೀಷನ್ ಅಲ್ಲಿ ಬದುಕಿ ಬಂದಿದ್ದ. ಸ್ಟೀವನ್ ಹತ್ರ ನೀನು ಹೇಗೆ ಬದುಕಿ ಉಳಿದಿ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಡೈಲಿ ರೂಟೀನ್, ಹೋಪ್ ಹಾಗೂ ಏನು ಮಾಡದೆ ಸಾಯುವ ಭಯ ನನ್ನನ್ನು ಜೀವಂತವಾಗಿಟ್ಟಿತ್ತು ಅಂತ ಹೇಳ್ತಾನೆ. ಸ್ಟೀವನ್ ಕ್ಯಾಲಹಾನ್ ಅನ್ನೋ ಹೆಸರು ಇತಿಹಾಸದ ಪುಸ್ತಕಗಳಲ್ಲಿ ಬರೆಯಲಾಗುತ್ತೆ. ನಂತರ ಅವನು ಒಂದು ಪುಸ್ತಕವನ್ನು ಬರೀತಾನೆ, ಅಡ್ರಿಫ್ಟ್ ಅನ್ನೋ ಹೆಸರಿದ್ದು. ಇದೇ ಪುಸ್ತಕದಿಂದ ಇನ್ಸ್ಪೈರ್ ಆಗಿ ಒಂದು ಮೂವಿ ಕೂಡ ಬರುತ್ತೆ. ಆ ಮೂವಿಯನ್ನು ನೀವು ನೋಡಿರ್ಬೋದು, ಲೈಫ್ ಆಫ್ ಪೈ. ಎಸ್, ಟಿಲ್ ದಿಸ್ ಡೇ ಸೇಲರ್ಸ್ ಅವನ ಸ್ಟೋರಿಯನ್ನು ಸ್ಟಡಿ ಮಾಡ್ತಾರೆ. ಇದು ಇವತ್ತಿನವರೆಗಿನ ಒನ್ ಆಫ್ ದ ಮೋಸ್ಟ್ ರಿಮಾರ್ಕಬಲ್ ಸರ್ವೈವಲ್ ಸ್ಟೋರಿ ಆಗಿದೆ. ಈ ಸ್ಟೋರಿಯಲ್ಲಿ ಒಂದು ಪಾಠನೂ ಇದೆ. ನೇಚರ್ ಅನ್ನು ರೆಸ್ಪೆಕ್ಟ್ ಮಾಡಿದ್ರೆ ನೇಚರ್ ನಮ್ಮನ್ನು ಜೀವಂತವಾಗಿಡೋದಕ್ಕೆ ಪ್ರಯತ್ನ ಪಡುತ್ತೆ. ನೇಚರ್ ನಮ್ಮ ಶತ್ರು ಅಲ್ಲ, ನಾವೇ ನೇಚರ್, ಹಾಗೂ ನೇಚರ್ ನಮ್ಮ ಒಂದು ಫ್ರೆಂಡ್. ಐ ಹೋಪ್ ನಿಮ್ಗೆ ಇವತ್ತಿನ ಸ್ಟೋರಿ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆಲ್ಸೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.